ನೋಡೋದಲ್ಲ ಇಷ್ಟೊತ್ತು. ಸೊ ನನ್ನ ಬರ್ಡೇ ಸಿಂಪಲ್ಲಾಗಿ ಈ ರೀತಿಯಾಗಿ ಮುಗೀತು. ನೈಟ್ ಕೇಕ್ ಕಟ್ಟಿಂಗ್ ಇತ್ತು. ಸೊ ಮಾರ್ನಿಂಗು ಮನೇಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಅವ್ರಿಗೆ ಊಟಕ್ಕೆ ಹೋಗಿ ಬಂದ್ವಿ. ಸೊ ನೋಡಿ, ನನ್ನ ಯಾರೆಲ್ಲ ನನಗೆ ವಿಶಸ್ ತಿಳಿಸಿದ್ದೀರೋ ಅವ್ರದ್ದೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಎಲ್ಲೆಲ್ಲಿ ಯಾರ್ದಾನ ಮಿಸ್ ಆಗಿದೆ ಬೇಜಾರಾಗ್ಬಿಡಿ, ಅವರಿಗೂ ಕೂಡ ಸೇರಿಸಿ ಎಲ್ಲರಿಗೂ ಸೇರಿಸಿ ಮತ್ತೊಮ್ಮೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಖುಷಿಯಾಯಿತು. ತುಂಬ ಜನ ಮೆಸೇಜ್ಗಳು ಹಾಕ್ತಾಯಿದ್ದೀರಾ, ಸಾಕಷ್ಟು ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತಾ ಬಂದಿದ್ದೀನಿ. ಮಿಸ್ಸಾಗಿ ಯಾರಿಗೆಲ್ಲ ಮಾಡಿಲ್ಲ. ಮತ್ತೊಮ್ಮೆ ಇಲ್ಲಿ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಶಸ್ಸು ನನ್ನ ಈ ವರ್ಷದ ಬರ್ತಡೇ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ಲಾಗಿ ಆಗಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲರೂ ಕೂಡ ರಿಲೇಷನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ, ನನ್ನ ಬ್ರದರ್ಸು, ನನ್ನ ಹೊಸ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು, ಯೂಟ್ಯೂಬ್ ಫ್ರೆಂಡ್ಸು, ಯೂಟ್ಯೂಬ್ ಆದಾಗಿಂದ ಒಂದೊಳ್ಳೆ ಸ್ನೇಹ ಜೀವಿಗಳು ಕೂಡ ಒಳ್ಳೆ ಫ್ರೆಂಡ್ಸ್ಗಳಾಗಿದ್ದಾರೆ. ಈ ಸ್ನೇಹ, ಈ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಕೊನೆವರೆಗೂ ಹೀಗೆ ಉಳಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನು ಸಂಪಾದನೆ ಮಾಡಿದ್ನೋ ಇಲ್ವೋ, ಎಷ್ಟು ಜನನ ಸಂಪಾದನೆ ಮಾಡಿದ್ನಲ್ಲ ಅಂತ ಖುಷಿಯಾಗುತ್ತೆ. ಸೊ ನೋಡ್ತಾ ಇರೋಣ ಒಂಥರ ಖುಷಿ ಅಂತ ಅನ್ನಿಸ್ತು. ನೋಡಿ, ಎಲ್ಲರನ್ನೂ ಕೂಡ ನಾನು ಇದರೊಳಗೂ ಕೂಡ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ನನ್ನ ಮಾತು ಮುಗಿದ್ರು ಕೂಡ ಅದು ಇವತ್ತು ಮುಗಿಯಲ್ಲ ಅನಿಸುತ್ತೆ, ಅಷ್ಟು ಜನ ಮೆಸೇಜ್ಗಳು ಹಾಕಿದ್ದಾರೆ, ವಿಶಸ್ನ ತಿಳಿಸಿದ್ದಾರೆ. ನಿಮ್ಮೆಲ್ಲರ ವಿಶಸ್ಸು ಸೊ ಹಾಗೇ ಸದಾ ಇರಲಿ, ಅದೆಲ್ಲವೂ ನಿಜ ಆಗಲಿ, ನಿಮ್ಮ ಬ್ಲೆಸ್ಸಿಂಗ್ಸು ನಿಜ ಆಗಲಿ ನನ್ನ ಲೈಫಲ್ಲಿ ಅಂತ ಹೇಳ್ತೀನಿ. ನೋಡಿ, ದೇಶಾನಿನೂ ಕೂಡ ಇದ್ದಾಳೆ. ದೇಶಾನಿಗೂ ಖುಷಿ ಆಯಿತು. ಅವಳು ಮಾತಾಡ್ತಾಳಂತೆ. ನೋಡಿ, ಏನು ಮಾತಾಡ್ತಾಳೆ ನೋಡೋಣ. ಏನು ದೇಶಾನಿ? ಏನು ಇಲ್ಲ, ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ ನಮ್ಮ ಅಮ್ಮನಿಗೆ. ಬೆಳಗ್ಗೆಯಿಂದ ಥ್ಯಾಂಕ್ ಯು ಸೊ ಮಚ್ ಅನ್ನೋದೇ ದೊಡ್ಡ ಕೆಲಸ ಆಗೋಯ್ತು. ಕಾಲ್ ಮೇಲೆ ಕಾಲು, ಮೆಸೇಜ್ ಮೇಲೆ ಮೆಸೇಜು, ಸ್ಟೇಟಸ್ ಕೂಡ ಹಾಕ್ಕೊಂಡಿದ್ದಾರೆ. ನನಗೆ ನೋಡೋಕ್ಕಾಗ್ತಾ ಇಲ್ಲ. ಆಮೇಲೆ ದೇಶಾನಿ ಫ್ರೆಂಡ್ಸ್ ಕೂಡ ಮಾಡಿದ್ದಾರೆ. ದೇಶಾನಿ ಫ್ರೆಂಡ್ಸು, ಅವ್ರ ಮಮ್ಮಿ ಅವರೆಲ್ಲನೂ ಕೂಡ ಹಾಕಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಬರ್ಡೇಗೆ ಹಾಕಲ್ಲ ನನ್ನ ಫ್ರೆಂಡ್ಸು, ನಮ್ಮ ಅಮ್ಮನ ಬರ್ಡೇಗೆ ಹಾಕ್ತಾರೆ. ನೋಡಿ, ದೇಶಾನಿ ನೋಡ್ತಾರೆ. ದೇಶಾನಿ ನೋಡಿ ಅವಳಿಗೆ ರಿಪ್ಲೈ ಮಾಡಲಿಕ್ಕಾಗಲಿ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಟೆಂಪಲ್ಗೆ ಹೋಗಿ ಹೊರಗೋಗಿ ನಮ್ಮನೇಲೂ ಕೂಡ ನೆಂಟರು ಬಂದಿದ್ದರು. ಸೊ ಎಲ್ಲ ಹೋಗಿ ಬಂದ್ವಿ. ಸೊ ಅದರಿಂದ ಆ ಬ್ಯುಸಿಲೂ ಕೂಡ ನಾನು ಎಲ್ಲೆಲ್ಲಾಯ್ತಲ್ಲ ಹಾಕ್ತೆ. ಸೊ ಈಗ ಜಸ್ಟು ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಎಡಿಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ನಾನು ತೊಗೊಳ್ಳಿಕ್ಕಾಗಲಿಲ್ಲ, ಸಾಧ್ಯ ಆದಷ್ಟು ತೊಗೊಂಡು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿ, ನಾನು ಮಾತಾಡ್ತಿದ್ರು ಕೂಡ ದಿನ ಬರ್ತಾನೆ ಇದೆ ಕಳಿಸ್ತಾನೆ ಇದ್ದಾರೆ. ಅಷ್ಟು ಜನ ಒಂದು ಸೆಕೆಂಡು ನನಗೋಸ್ಕರ ಒಂದು ಸೆಕೆಂಡು ಅವರು ಟೈಮ್ ಕೊಟ್ಟು ಕಳಿಸ್ತಾರಲ್ಲ, ಆ ಇದಕ್ಕೆ ನಾವು ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು ಒಂಥರ ಅಂತ ಹೇಳ್ತೀನಿ. ನೋಡಿ, ಬರ್ತಾನೆ ಇದೆ, ನಂಗೆ ನೋಡೋಕ್ಕಾಗ್ತಾಯಿಲ್ಲ. ಎಲ್ಲಿಗೋಗಿದ್ದೆ ದೇಶಾನಿ ಅಂತೂ ಒಳ್ಳೆ ಭರ್ಜರಿ ಊಟನೇ ಬೇಕು ಅಂತ ಹೇಳಿ ಭರ್ಜರಿ ಊಟ ಮಾಡೋದು ಕರ್ಕೊಂಡು ಹೋದ್ಲು. ಬಟ್ ಭರ್ಜರಿ ಊಟ ಏನು ಮಾಡಲಿಲ್ಲ ಅವಳು, ಸುಮ್ಮನೆ ವೇಸ್ಟ್ ಆಯಿತು. ನಾರ್ಮಲಾಗಿ ಮಾಡಿದ್ವಿ, ಚೆನ್ನಾಗಿದೆ ಊಟ. ಹೋಗಿ ಬಂದ್ವಿ, ಹೋಗ್ತಾ ಇರ್ತೀವಿ ಅಲ್ಲೇ ನಾರ್ಮಲಾಗಿ. ಇವತ್ತು ಕೂಡ ಹೋಗಿ ಬಂದ್ವಿ ಅಲ್ಲಿ ಸಿಂಪಲ್ಲಾಗಿ, ಚೆನ್ನಾಗಿತ್ತು ಊಟ. ಮತ್ತೆ ನಾಳೆವರೆಗೂ ಮಾತಾಡ್ತಾ ಇರ್ಬೇಕಿನ್ನ ಹೋಗ್ತಾನೆ ಇರುತ್ತೆ. ನೋಡಿ, ಇಲ್ಲ ಆಯಿತು, ಮುಗೀತು ಅನಿಸುತ್ತೆ. ಸೊ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಬಂತು. ನಾನು ಅಂದ್ಕೊಂಡಿರಲಿಲ್ಲ. ಸೊ ಪಾಪ ತುಂಬ ದೂರದಿಂದ ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದಾರೆ. ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಫುಲ್ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಗಿಫ್ಟು ಕೂಡ. ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ. ನಾನು ಸಡನ್ನಾಗಿ ಅದು ಬರ್ಡೇ ದಿನವೇ ಬಂತು, ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಯಾರು ಕಳಿಸಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ಮೇಲೆ ಗೊತ್ತಾಯಿತು, ನನ್ನ ಒಬ್ಬ ಆಪ್ತ ಸ್ನೇಹಿತರೇ ಕಳಿಸಿರೋದು. ಸೊ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೋಗ್ತಾನೇ ಇದೆ, ನಂಗಾಗಲ್ಲಪ್ಪ, ನಿದ್ದೆ ಮಾಡಿಬಿಡ್ತೀನಿ ಇಲ್ಲೇ ನಾನು ಮಾತಾಡ್ತಾ ಇರಬೇಕು ಅಂದರೆ. ವಿಡಿಯೋಸ್ ಎಲ್ಲ ಅದು ಎಲ್ಲನೂ ನೆನಪಾಗಿ ಉಳಿಲಿ ಅಂತ ಹೇಳಿ ಪ್ರತಿಯೊಬ್ಬರು ಸ್ಕ್ರೀನ್ ಸ್ನ್ಯಾಪ್ ತೆಗೆದು ಹಾಕಿದ್ದೀನಿ. ಮತ್ತೆ ಬರ್ತಾನೆ ಇದೆ. ಇನ್ನು ಸದ್ಯ ನಾನೀಗ ಎಡಿಟ್ ಮಾಡೋ ತನಕ ಎಷ್ಟು ಜನ ಕಳಿಸಿದ್ದಾರೆ, ಒಂದು 7 o'clockವರೆಗೂ ನೈಟ್ ಎಲ್ಲಿವರೆಗೂ ಯಾರ್ಯಾರು ಕಳಿಸಿದ್ರೆ ಎಲ್ಲರದ್ದು ಕೂಡ ಮೆನ್ಷನ್ ಮಾಡೀನಿ. ಸೊ ಖುಷಿ ಆಗುತ್ತೆ. ಏನು ಸಂಪಾದನೆ ಮಾಡಿಲ್ಲ ಅಂದರೂ ಒಳ್ಳೆತನ ಜೊತೆಗೆ ಒಂದೊಳ್ಳೆ ಮಾತಿಂದ ಒಂದಷ್ಟು ಜನನ, ಒಂದೊಳ್ಳೆ ಗುಣ ಇರ್ತಕ್ಕಂಥವ್ರನ್ನ, ಒಂದೊಳ್ಳೆ ಫ್ರೆಂಡ್ಶಿಪ್ ಇರೋದನ್ನ, ಗೆಳೆತನನ ಕೊನೆವರೆಗೂ ಸಂಪಾದನೆ ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ ಅಂತ ಹೇಳ್ತೀನಿ. ಸೊ ಅದ್ರ ಫಲವಾಗಿ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಈ ಥರ ನಮ್ಮ ಸ್ಪೆಷಲ್ ಡೇಗಳಲ್ಲಷ್ಟೇ ಗೊತ್ತಾಗುತ್ತೆ. ಸೊ ನೋಡಿ,
ಚೆನ್ನಾಗಾಯಿತು. ದೇಶಾನಿನೂ ಕೂಡ ಚೆನ್ನಾಗಿ ಇದು ಮಾಡಿದ್ಲು, ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿದ್ಲು. ಸೊ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಪಡಬೇಕು. ನಾವು ಕೇಕ್ ಎಲ್ಲ ಕಟ್ ಮಾಡಿಸಿದ್ವಲ್ಲ, ಅದು ಆ್ಯಕ್ಚುಲಿ ನಮ್ಮ ಅಮ್ಮಗೆ ಗೊತ್ತೇ ಇಲ್ಲ. ಅದು ನಮ್ಮ ಮನೇಲಿರೋ ಥಿಂಗ್ಸು ಹೇಗೋಯ್ತು ಅಂತ ಹೌದು, ಗೊತ್ತಿಲ್ಲ. ನಾರ್ಮಲ್ ಆಗಿ ನಾನು ನಮ್ಮ ಮನೇಲೇ ಕಟ್ ಮಾಡ್ತಿರಲ್ಲ, ಸೊ ಹಾಗೆ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಇವರೆಲ್ಲ ಏನು ಮಾಡಿದ್ದಾರೆ, ಎಲ್ಲ ಇವರು ನಮ್ಮ ಹಸ್ಬೆಂಡು, ನಮ್ಮ ಬ್ರದರು ಎಲ್ಲ ಸೇರಿಕೊಂಡು ಹೊರಗೆ ಮಾಡಿದ್ದಾರೆ. ನಾನು ಕೂಡ ಅದೆಲ್ಲ ಶಿಫ್ಟ್ ಮಾಡಿಸಿದ್ದೆ, ನಾನು ಕಾರ್ಗೆ ಹೌದಾ? ತೆಗ್ದು ಎಲ್ಲ ನಾನು ಅಡಿಕ್ಕಿದ್ದೆ. ಥ್ಯಾಂಕ್ ಯು ಸೋ ಎತ್ಕೊಂಡು ಮಚ್, ಹೋಗೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ದೇಶಾನಿ, ನಿನಗೂ ಆಮೇಲೆ ಅಂಕಲ್ಗೂ ಆಮೇಲೆ ನನಗೂ ಎಲ್ಲರಿಗೂ ಕಾಲ್ ಮಾಡ್ತಾ ಇದ್ದಿದ್ದೆ, ಅದಕ್ಕೆ ಗೊತ್ತಾಯ್ತು. ನೀವು ಏನೋ ಮಾಡ್ತೀರ ಅಂತ ಗೊತ್ತಾಯ್ತು. ಬಟ್ ಹೊರ್ಗೋಗಿ ಕಟ್ ಮಾಡ್ತೀನಿ ಅಂದ್ಕೊಳ್ಳಿಲ್ಲ. ಅಷ್ಟೊತ್ತಲ್ಲ ಚಳಿಲಿ ಅಲ್ಲಿ ಹೋಗಿ ಕಟ್ ಮಾಡಿ ಬಂದಿದ್ದಾಯ್ತು. ಒಂಥರ ಸ್ಪೆಷಲ್ ಆಗಿತ್ತು ಅದು ಕೂಡ. ಬಟ್ ನಂಗೆ ಖುಷಿ ನೋಡಿ, ಇದನ್ನೆಲ್ಲ ಎಡಿಟ್ ಮಾಡಿ ನನ್ನ ತಂಗಿ ಹಾಕಬೇಕು, ಅವಳು ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಹಾಕಿದ್ದಾಳೆ. ಪ್ರಾಣಿಗಳಿಗೆ ಹೋಲಿಸಿ ಅವಳು ವಿಡಿಯೋ ಮಾಡಾಕಿದ್ದಾಳೆ. ವಿಡಿಯೋಗಳು ಹಾಕಿದ್ರೆ ಅಲ್ಲಿ ಸಾಂಗ್ ಬರುತ್ತಲ್ಲ, ಸೊ ಕಾಪಿರೈಟ್ ಬರುತ್ತೆ ಅಂತ ನಾನೆಲ್ಲ ಸ್ಕ್ರೀನ್ ಸ್ನ್ಯಾಪ್ ಹಾಕ್ತೆ ಅಷ್ಟೇ. ತುಂಬ ಜನ ವಿಡಿಯೋಸ್ ಮಾಡಿನೂ ಕೂಡ ಹಾಕಿದ್ದಾರೆ. ಖುಷಿ ಅನಿಸುತ್ತೆ ಇದೆಲ್ಲ ನೋಡಿದಾಗ ಅಷ್ಟೇ. ಇದಕ್ಕಿಂತ ಏನು ಬೇಕು, ಒಬ್ಬ ಮನುಷ್ಯನಾದ್ಮೇಲೆ ಸಾಮಾನ್ಯವಾಗಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸುಮಿತ್ರನೂ ಕೂಡ ಹಾಕಿದ್ದಾಳೆ, ಅವಳು ನನ್ನ ತಂಗಿ ಥರ ಆಗಬೇಕು. ನೈಬರ್ ಫ್ರೆಂಡ್ಸ್ ಎಲ್ಲ, ಆಗ ಚಿಕ್ಕ ಮಕ್ಕಳಿಂದ ನಾವೆಲ್ಲ, ಉತ್ತಪ್ಪ ಅವರು ಇವರೆಲ್ಲ ನನ್ನ ಜೊತೆ ನಾವು ಕೆಲಸ ಮಾಡಬೇಕಾಗಿದ್ದವರು. ನೋಡಿ, ಇದೊಂದು ಬ್ಯೂಟಿಫುಲ್ ಸರ್ಪ್ರೈಸ್ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅವ್ರಿಗೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ಮತ್ತೆ ನನ್ನ ಫೋಟೋ ಕೂಡ ಇದೆ, ಅದಕ್ಕೆ ದೇಶಾನಿ ಫೋಟೋ ಅಲ್ಲಿ ಕ್ಲಿಯರಾಗಿ ಕಾಣ್ತಿಲ್ಲ. ದೇಶಾನಿ ಫೋಟೋ, ನನ್ನ ಫೋಟೋ ನಮಗೆ ಗೊತ್ತಿಲ್ಲದಿರ ಅಲ್ಲಿ ಇದು ಮಾಡಿ ಹಾಕಿ ಕಳಿಸಿದ್ದಾರೆ. ಸೊ ಈ ಥರ ಚಿಕ್ಕ ಚಿಕ್ಕ ಸರ್ಪ್ರೈಸ್ಗಳಲ್ಲೇ ಖುಷಿನ ನಾನು ಪಡ್ತೀನಿ ಅಂತ ಹೇಳ್ತೀನಿ. ಖುಷಿ ಪಡೋಕ್ಕೆ ಲಕ್ಷನೇ ಬೇಕು, ಕೋಟಿನೇ ಅಲ್ಲ. ಸೊ ಇರೋದ್ರಲ್ಲಿ ಸಣ್ಣದ್ರಲ್ಲಿ ಖುಷಿ ಪಟ್ಕೊಂಡು ಹೋಗ್ತಾ ಇರೋದೇ ಜೀವನ. ಎಷ್ಟು ದಿನ ಎಷ್ಟು ವರ್ಷಗಳಿರುತ್ತೋ ಗೊತ್ತಿಲ್ಲ. ಹೋಗ್ತಾ ಪ್ರತಿ ವರ್ಷವೂ ಕೂಡ ನಮ್ಮ ಒಂದೊಂದು ವರ್ಷ ಆಯಸ್ಸು ಕಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಪ್ರತಿ ದಿನವೂ ಪ್ರತಿ ಕ್ಷಣವೂ ಸಣ್ಣದಿರಲಿ ದೊಡ್ಡದಿರಲಿ ಖುಷಿ ಪಡ್ತಾ ಹೋಗಿ ಅಂತ ಹೇಳ್ತೀನಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.